ಆಮೇಲೆ 1999 ಜುಲೈ 23 ಇರಾನಿ ಯುದ್ಧ ಶುರುವಾಗೋದಕ್ಕೂ ಮುಂಚಿನ ದಿನಗಳು. ಆಗಷ್ಟೇ ನಲ್ಲಮಲ್ಲದಲ್ಲಿ ಒಂದು ಯುದ್ಧ ಶುರುವಾಯಿತು. ಸಾಧಾರಣವಾಗಿ ಆಗಾಗ ಒಂದು ಪಕ್ಷಿ ವಾತಾವರಣನ ಬದಲಾಯಿಸತ್ತೆ. ಆದರೆ ಈ ಬಾರಿ ಬಂದ ಪಕ್ಷಿ ವಾತಾವರಣನೇ ಅಲ್ಲ, ಪರಿಸ್ಥಿತಿನೂ ಬದಲಾಯಿಸ್ಬಿಡ್ತು. ಯಮ್ಮ, ಸೌಂಡ್ ಮಾಡಬೇಡ. ಇಂಥ ಸಮಯದಲ್ಲಿ ಶಬ್ದ ಮಾಡದೆ ಹೋದ್ರೆ ಮೂಡ್ ಹೆಂಗ್ ಬರುತ್ತಯ್ಯ? ಯಾರಿಗೆ ಏನ್ ಅನ್ಸುತ್ತೋ ಏನೋ, ನನಗಂತೂ ಪ್ರಾಣ ಹೋಗೋ ಪರಿಸ್ಥಿತಿ ಇದು. ಸ್ವಲ್ಪ ಸುಮ್ಮನೆ ಇರೋ. ಏನ್ ಮಾಡ್ತಿದ್ದಾನೆ ಇವನು? ಏಯ್, ಅಲ್ಲೋಗ್ಬೇಡ. ಇರೇ ಸ್ವಲ್ಪ. ಯಾರು ಬಂದಿದ್ದಾರೆ? ನೋಡು. ಹೋಗು. ಸಾಮೆ, ಲೇ ಗೌಡ, ನಿನ್ ನಿಶಬ್ದ ಸಮಯವನ್ನ ನನ್ನ ಶಬ್ದದಿಂದ ಭಂಗ ಮಾಡ್ದಂಗಿದ್ದೀನಿ. ಆ ತರ ಎಲ್ಲ ಏನಿಲ್ಲ ಸ್ವಾಮಿ. ನನ್ನ ಹತ್ರ ಇರೋ ಶಬ್ದನ ನಿನ್ನ ಹತ್ರ ಹೇಳೋ ಕಾರ್ಯಕ್ರಮ ಅಷ್ಟೇ. ಏಯ್, ಶಬ್ದ ಇಲ್ದೇ ಇರಕ್ಕಾಗಲ್ವಾ? ಶಬ್ದ ಇಲ್ದೇ ಇರ್ಬೇಕಾಗಿರೋದು ಇಲ್ಲಲ್ವೋ ಈ ಕಾಡಲ್ಲಿ. ಅಲ್ಲೇನಾದ್ರೂ ಬಂದ್ರೆ ನಿನಗೆ ಶ್ರಾದ್ದ ನಾನ್ ಮಾಡ್ತೀನಿ. ಹಾಗೇನಾ ಸ್ವಾಮಿ? ಇಷ್ಟಕ್ಕೂ ಮಾಲ್ನೆಲ್ಲ ಹೆಂಗ್ ಸಾಗಿಸ್ತಿದ್ದೀರಾ? ಅದಕ್ಕೊಬ್ಬ ಇದಾನೆ ಸ್ವಾಮಿ, ಅವನೇ ನಲ್ಲಮಲ. ಸಾಕ್ಷಾತ್ ನಲ್ಲಮಲ ಈ ಕಾಡಿಗೆ ಹುಟ್ಟಿದಾನೆ. ನಲ್ಲಮಲ, ಒಂದ್ ಸುದ್ದಿ ಬಂದಿದೆ. DFO ಬಂದಿದ್ದಾನಂತೆ. ಬಾ. ತಾತ, ನಿನ್ಗಿನ್ನೂ ಗಂಗಾ ಮೇಲೆ ಪ್ರೀತಿ ಹೋಗಿಲ್ವಾ? ಇನ್ನು ಎಷ್ಟು ವರ್ಷ ಹೀಗೆ ಇರ್ಬೇಕಂತಿದ್ಯಾ? ಆಗಿದ್ದೇನೋ ಆಗೋಗಿದೆ. ಗಂಗಾ ಆಗಿದ್ರೆ ವಾಪಸ್ ಬರ್ತಿದ್ಲಲ್ವಾ? ಬೇಡ ತಾತ, ಗಂಗನ್ನ ಮರ್ತು ಹೋಗು. ಅಸ್ರೆ, ಹಾ ಬುದ್ಧಿ. ತಾತನ ಜಾಗೃತೆಯಿಂದ ನೋಡಿ. ಹಾಗೆ ಆಗ್ಲಿ. ಬರ್ತೀನಿ ತಾತ. ಬಾ ನಲ್ಲಮಲ, ಬಾ. ನೀನ್ ಬಂದ್ರೇನೆ ಈ ವಾತಾವರಣಕ್ಕೆ ಒಂದು ಕಳೆ ಬರುತ್ತೆ. ವಾತಾವರಣದ ಕಳೆ ಬಗ್ಗೆ ಆಮೇಲೆ ಮಾತಾಡಿ. ನಲ್ಲಮಲಗೆ ಏನಾದ್ರು ಸಿಟ್ಟು ಬಂದ್ರೆ ಮುಂದೆ ಬದುಕೆ ಕಳೆ ಆಗೋಗುತ್ತೆ. ಅಷ್ಟೇ ಅಷ್ಟೇ ಅಷ್ಟೇ.
ಏನ್ ಬರೋಕ್ ಹೇಳಿದ್ದು? ಏನು ಇಲ್ಲ ನಲ್ಲಮಲ್ಲ, ನಿನ್ನಿಂದ ಕೆಲ್ಸ ಆಗ್ಬೇಕು. ಈಗ ರಾಮಾಯಣದಲ್ಲಿ ಹನುಮಂತ ಹೆಂಗೋ, ಈ ಕಾಡಿನ ರಾಮಾಯಣಕ್ಕೆ ನೀನೆ. ಆದ್ರಿಂದ ಹನುಮಂತ ಸಮುದ್ರ ದಾಟಿ ಸೀತೆನ ಕರ್ಕೊಂಡ್ ಬಂದ ಹಾಗೆ ನಮ್ಮ ಸರ್ಕನ್ನ ನೀನು ಕಾಡನ್ನ ದಾಟಿಸ್ಬೇಕು ಅಷ್ಟೇ. ಹ ನಮ್ಮ ಅಜ್ಜಿ ಹೇಳಿದ್ಲು, ಅಗತ್ಯ ಇದ್ರೆ ಮನುಷ್ಯ ಎಷ್ಟು ಬೇಕಾದ್ರೂ ಜಾರ್ತಾನೆ ಅಂತ. ನಿಜಾನೇ. ಏಯ್, ನೀನ್ ಸುಮ್ನಿರೋ ಸಾಕು, ಕಂಡಿದ್ದೀನಿ. ನಲ್ಲಮಲ, ಈ ಸರ್ಕನ್ನ ಆಗೋದಿಲ್ಲ. ಯಾಕ್ ನಲ್ಲಮಲ? ಯಾಕಂದ್ರೆ ಅಣ್ಣಂಗೆ ಇವತ್ತು ಶೋಭನ. ಏನ್ ನಲ್ಲಮಲ, ನಿನಗೆ ಮದ್ವೆ ಆಗೋಯ್ತಾ? ಶೋಭನ ಆಗೋಕ್ಕೆ ಮದ್ವೆ ಆಗ್ಬೇಕಾ? ಆ? ಶೋಭನ ನನಗಲ್ಲ, ನಮ್ಮ ಅಣ್ಣಂಗೆ. ಓಹೋಹೋಹೋ, ನಿಮ್ಮ ಅಣ್ಣನ ಶೋಭನಾ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಿದ್ಯಾ? ಒಳ್ಳೇದು. ಸ್ವಲ್ಪ ಸರ್ಕನ್ನ. ಆಗೋದಿಲ್ಲ. ಆ? ನಮ್ಮ ಅಣ್ಣನ್ಗಿಂತ ಮುಖ್ಯ ನೀನಾಗ್ಲಿ ನಾನಾಗ್ಲಿ ಯಾರೇ ಆಗ್ಲಿ. ಬೇಕಾದ್ರೆ ಸರಕ್ ಎತ್ಕೊಂಡು ನೀನೇ ದಾಟ. ಅದೆಲ್ಲ ಯಾಕೆ ಮಾತಾಡ್ತೀಯ? ಬಿಡು ನಲ್ಲಮಲ್ಲ, ನೀನ್ ಹೇಗೆ ಹೇಳ್ತೀಯ ಹಾಗೆ. ಅದು ಆ. ಅಣ್ಣನ ಮತ್ತೆ ಕೊನೆ ಮಾತಾಗಿರ್ಬೇಕು. ನೀನು ಹೋಗಿ, ಏನೋ ನಾನು ಹೇಳ್ದ ಬಾರಿ ಎಣ್ಣೆನ ಹೇಗಿದೆ ಅಂತ ನೋಡೇ ಬಿಡೋಣ. ಏ ಬಾರ. ಬೆಳಗ್ಗೆ ಚಿಕನ್ ಏನ್ ಸಾರು? ಏನೋ ಅವನ ಜೊತೆ ಹೂ ಅಂತ ಇದ್ಯಾ? ಅವನ್ನ ಬಿಟ್ಟು ಈ ಕಾಡಿಂದ ಮಾಲ್ ದಾಟ್ಸುವಂತ ಗಂಡ್ಸ ಇಲ್ವಾ? ಸರ್ಕು ದಾಟ್ಸಕ್ಕೆ ಗಂಡ್ಸ್ ಬೇಕಾಗಿಲ್ಲ ಸ್ವಾಮಿ, ಮೃಗ ಬೇಕು. ಆ ತರ ಮೃಗ ಈ ಕಾಡಲ್ಲಿ ಇವನೊಬ್ಬನೇ ಇರೋದು. ಹಂಗಂತೀಯ? ಏನ್ ತೊಂದರೆ ಬಂದ್ರೇನು ಅವನಲ್ಲ, ನನ್ನಲ್ಲಿ ಮೃಗ ನೋಡ್ತೀಯ? ನಿಲ್ಸ್ರಿ, ನಿಲ್ಸ್ರಿ ಅಲ್ಲಿ. ಏನು ಇವತ್ತು ನಮ್ಮ ಅಣ್ಣನ್ ಶೋಭನ. ನೀವು ಬಾರ್ಸ ಏಟ್ಗೆ ಅಣ್ಣ ಹಂಗೆ ಎದ್ದು ಕುಣಿಬೇಕು, ಜೋರಾಗಿ ಹೊಡಿರಿ. ಅದು ಏನೇ ಆದ್ರೂ ನಮ್ಮ ಅಣ್ಣನ ತರ ಹುಟ್ಟಕ್ಕೆ ಅದೃಷ್ಟ ಇರ್ಬೇಕು. ಯಾಕೋ? ಮತ್ತೇನು, ನಮ್ಮ ಅಣ್ಣನ ಶೋಭನಕ್ಕೆ ಈ ತರ ಬ್ಯಾಂಡ್ ಬಜಾಯಿಸ್ಕೊಂಡು ಹೋಗ್ತಾ ಇದೀವಿ. ಬ್ಯಾಂಡ್ ಮೇಲೆ ಹೋಗೋದು. ಏನ್ಲ ತಮಾಷೆ ಮಾಡ್ತಾ ಇದ್ಯಾ? ಎಗ್ಗಡ್ಸ್ವಾದ್ರೆ ಪಕ್ಕದೂರ್ಗೆ ಹೋಗಿ ಬಿದ್ದಿರ್ಬೇಕು. ಹಾ, ಅಷ್ಟ್ ಕೋಪ ಬೇಡ. ನಮ್ ಕಾರ್ಯಕ್ರಮ ಆಗೋದಕ್ಕೆ ಮುಂದೆ ಬರ್ತಿದೆ. ಮಾಮೂಲಾಗಿರೋದಿಲ್ಲ, ಕುಣಿದ್ ಬಿಡ್ತೀನಿ. ಇಷ್ಟಕ್ಕೂ ಯಾರ್ಲ ಹುಡುಗಿ? ಏ, ನಿನ್ ಗೊತ್ತಾಯ್ತಾಳಲ್ಲ, ಯಾದಮ್ಮ. ಯಮುನಾನ? ಪೂರ್ತಿ ಕಾಡಲ್ಲಿ ಅವಳೊಬ್ಳೇನ ಹೆಂಗ್ಸ್ ಕಾಣಿಸಿದ್ ನಿನಗೆ? ಅವಳು ಮದ್ವೆ ಮಾಡ್ಕೊಂಡು ಅವಳ ಗಂಡನ ಸತ್ತೋಗ್ಬಿಟ್ನಲ್ಲ. ಮತ್ತಿನ್ನೇನು, ನನ್ನೇ ಕಟ್ಕೊಳ್ತಾಳೆ ಆರಾಮಾಗಿ. ಏಯ್, ಇನ್ನೊಂದ್ಸಲ ನನ್ನ ಹತ್ರ ತಮಾಷೆಗೆ ಮಾಷೆ ಮಾಡಿದ್ಯೋ, ಅಣ್ಣನ್ ಶೋಭನ ಹತ್ರ ನೀನ್ ಕರ್ಕೊಂಡು ಹೋಗೋದಲ್ಲ, ಇಲ್ಲೇ ನಿನ್ ಶೋಭನ ಮಾಡಿಸ್ಬಿಡ್ತೀನಿ ಇವತ್ತು. ಇರ್ಲಿ, ಹೊಡಿರಿ. ಏನಾಯ್ತು ನಮ್ಮಲ್ಲ? ಸಮಯಕ್ಕೆ ಸರಿಯಾಗಿ ಸೂರ್ಯ ಬರ್ತಾನೋ ಇಲ್ವೋ? ನೀನ್ ಮಾತ್ರ ಸಮಯಕ್ಕೆ ಬರ್ತೀಯ. ಬಾ. ಸರಿ ಮಾಮ, ಕೆಲ್ಸದ ಮೇಲೆ ನಮ್ಗಿರೋ ಶ್ರದ್ಧೆ ಅಂತದ್ದು. ಹೌದು, ಲಕ್ಷ್ಮಿಯಲ್ಲಿ? ಅಗೋ ಅಲ್ಲೇ. ತೆಂಗಿನಕಾಯಿಯಲ್ಲಿ ಮಾಮ? ಅಗೋ ಇಲ್ಲೇ. ಅಮ್ಮ, ನಮ್ಮ ಅಣ್ಣಂಗ ಆರೋಗ್ಯವಾದ ಮಗು ಕೊಟ್ಬಿಡಮ್ಮ. ಅಬ್ಬಾ, ಸುಖ ಅಂದ್ರೆ ಇದ್ರದೆ. ಏ ಮಗ, ಕೆಲ್ಸ ಆಯ್ತು ಬಾರ್ಲೇ. ಹಾ, ಬರ್ತಾ ಇದೀನಿ. ಮನುಷ್ಯರಾಗ್ ಪ್ರಾಣಿಗಳಿಗೆ ವಾಲ್ಗ ಏನು? ಏಯ್, ಏನೋ ಪ್ರಾಣಿಗಳಿಗೆ ಪ್ರಾಣ ಇರಲ್ವಾ? ಹೇಗೆ? ಪ್ರಾಣ ಇರೋ ಪ್ರತಿ ಪ್ರಾಣಿನೂ ಪ್ರೀತಿಸ್ಬೇಕಣೋ. ಆದ್ರೆ ಇದು ಪ್ರಾಣಿ ಅಲ್ಲ ಕಣೋ, ನನ್ನ ಅಣ್ಣ. ಇವ್ನು ಆಡ್ತಿರೋದ್ ನೋಡಿದ್ರೆ ಇದಕ್ ಮದ್ವೆ ಆಗೋರ್ಗು ಇವ್ನು ಮದ್ವೆ ಮಾಡ್ಕೊಳಲ್ಲ ಅಂತ ಅನ್ಸತ್ತೆ. ಆದ್ರೆ ಕಾಡ್ಗೆ ಪೂರ್ತಿ ಅಣ್ಣನೇ ಗಂಡು ದಿಕ್ಕು. ಮತ್ತಿನ್ನೇನು, ಮೊದ್ಲು ಇದಕ್ ಮದ್ವೆ ಮಾಡೋಣ, ಆಮೇಲೆ ಇವ್ನ್ ಕತೆ ನೋಡೋಣ. ಏವನ ಎಷ್ಟೊತ್ತು ಒಳಗೆ ಇರ್ತೀಯೇ? ಹೊರಗ್ ಬಾ.